ನಿಮ್ಮ ಜಾತಿ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕೋ ಇಲ್ಲೋ? ನಾ ಈಗಾಗಲೇ ಸೋನಿಯಾ ಗಾಂಧಿ ಬುಕ್ ಮಾಡೀನಿ, ರಾಹುಲ್ ಗಾಂಧಿ ಬುಕ್ ಮಾಡೀನಿ. ನಾ ಈ ಚುನಾವಣೆ ಮುಗಿದು 15 ದಿವಸನ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದ್ರ ಮೈಸೂರು ಚಾಮರಾಜನಗರದಲ್ಲಿ ಇಬ್ರು MP ಆರಿಸ್ತರ್ಲಿಕ್ಕಂದ್ರ ನನ್ನ ಮುಖ್ಯಮಂತ್ರಿ ಕುರ್ಚಿ ಹೋಗ್ತದ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಅವ್ರವ್ರೊಳಗೆ ಕಾಂಪಿಟೇಷನ್ ಅದ. ಅಂದಾಗಿ ಸರ್ಕಾರ ಉಳಿಲಕ್ಕೆ ಸಾಧ್ಯ ಐತಲ್ಲ. ಒಂದು ವರ್ಷನಾಗ ಇಲೆಕ್ಷನ್ ಬಂದ್ರು ಆಶ್ಚರ್ಯ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ಸಲ ಬಿಜೆಪಿ 130 ಸೀಟ್ ತಂದು ನಮ್ಮ ದೇಶದ ವಿರುದ್ಧ ಯಾರ್ಯಾರು ಹಾರಾಡ್ತಾರಲ್ಲ, ಹಾರಾಡಿರಲ್ಲ, ಸುಮ್ಮನೆ ನಮ್ಮ ಹುಡುಗರನ್ನ ಗಡಿಪಾರು ಮಾಡೋದು, ಅವ್ರ ಮೇಲೆ ಕೇಸ್ ಮಾಡೋದು. ಇವತ್ತು ಪೊಲೀಸರು ಅನಿವಾರ್ಯ, ಪೊಲೀಸರದ್ದು ಪಾಪ ತಪ್ಪಿಲ್ಲ, ಅವ್ರಿಗೂ ಒಳಗೆ ರಗಡೆ ಕುದೀತೈತಿ. ಆದ್ರೆ ನೀವು ಆರಿಸ್ಕೊಂಡಂಥ ಮಂತ್ರಿಗಳು ಹೇಳ್ತಾರೆ, ನಾಳೆ ನೇಹಾ ಹಿರೇಮಠದಕ್ಕೆ ಯಾವುದೇ ಸ್ಕೂಲ್ ಕಾಲೇಜ್ನವ್ರಿಗೆ ಒಂದೇ DC ಕರೆದು ಹೇಳಿದ್ರದ್ದು, ಒಂದು ಸ್ಕೂಲ್ ಕಾಲೇಜ್ನವ್ರು ಹುಡುಗರು ಹೋಗ್ಬಾರ್ದು, ಏನು ಇವರಪ್ಪನ ಮನೆ ಇದು. ನಾಳೆ ಎಲ್ಲ ಬರ್ರಿ, ನೀವು ಹೆಣ್ಮಕ್ಳು ನೀವೆಲ್ಲ ಬರ್ರಿ, ನಮ್ಮ ಶಕ್ತಿ ತೋರಿಸು. ನಾಳೆ ಗುಲ್ಬರ್ಗಾದಲ್ಲಿ ನಮ್ಮ ಹೆಣ್ಮಕ್ಳ ಮುಂದಿನ ಭವಿಷ್ಯ ಏನನ್ನೋದ್ರ ಬಗ್ಗೆ ನಾವು ನಮ್ಮ ಶಕ್ತಿ ಪ್ರದರ್ಶನ ಆಯ್ತ ತಿಳ್ಕೋರಿ. ಕಲಬುರಗಿ ಲೋಕಸಭೆ ಇವತ್ತು ಉಮೇಶ್ ಜಾಧವ್ ಅವ್ರನ್ನ ನಾವೆಲ್ಲ ಕೂಡಿ ಆರಿಸಿದರುವಂತದ್ದು. ಇವತ್ತು ನಮ್ಮ ಮಾಲಿಕಾಯಿ ಗೊತ್ತದಾರ ಕಾಂಗ್ರೆಸ್ಗೆ ಹೋದ್ರು, ಸುಮ್ಮನೆ ಹೋದ್ರು. ಏನು ಹೋಗಿ ಅಲ್ಲಿ ಏನು ಮಾಡೋರು ಅದಾರ, ಇವ್ರಿಗೇನು ಕೊಡೋರು ಅದಾರ? ಅವ್ರದ್ದೊಂದು ಭಾಷಣ ನೋಡಿದೆ ಕ್ಲಿಪ್ಪಿಂಗ್ ಮಧ್ಯಾಹ್ನದಾಗ. ನಾ ಯಾವುದೇ ಪಾರ್ಟಿಗೆ ಹೋದ್ರು ಪರವಾಗಿಲ್ಲ, ನಿಮ್ಮೆಲ್ಲ ದೇಶ ಉಳಿಬೇಕಾದ್ರೆ ನರೇಂದ್ರ ಮೋದಿಗೆ ಓಟ್ ಹಾಕತ್ತವ್ರೆ. ಎಲ್ಲ ಕಡಿಬಿಟ್ರಿ ಅದನ್ನು. ಹಾ ಪಾಪ ಎಂತ ಒಳ್ಳೆ ಮನುಷ್ಯ ಅವರು, ಹೋಗಲ್ಲ ಕಾಂಗ್ರೆಸ್. ಅದು ನಿಮ್ಗೆಲ್ಲ ಏನ್ ಹೇಳ್ಯಾರ ಅವ್ರ ಸಂದೇಶ? ಗಮನಕ್ಕೆ ಓಟ್ ಹಾಕ್ರಿ, ನರೇಂದ್ರ ಮೋದಿ ಆದ್ರೇ ದೇಶ ಉಳಿತೈತೆ ಅಂತ ಹೇಳ್ಯಾರಿಲ್ಲೋ. ನಾಳೆ ಬಿಡ್ರಿ ನಿತ್ಯನ. ಈಗ ನಮ್ಗೆ ಅನ್ಸಿಕ್ಕಿಲ್ಲ, ಗೊತ್ತದವ್ರು ನಮ್ಮ ಮಾಲಕರು, ಯಾಕಂದ್ರೆ ಅವರೇ ಹೇಳಿಬಿಟ್ಟಾರ. ಈಗ ಅವ್ರು ಬಂದು ಹೇಳಿದ್ರಲ್ರಿ, ನೀವೇ ಹೇಳಿರಲ್ಲ ಅಂತ ಕೇಳಾಕತ್ತ. ನಮ್ಮ ನಿತಿನ್ ಗುತ್ತೇದಾರ್ದಂತೂ ಫಿಕ್ಸ್ ಆಯ್ತು ಈಗ MLA. ಪಾಪ ಚಂದು ಪಾಟೀಲ್ 2 ಸಲ ಸೋತಾರ. ನಾವು ಕೊಟ್ಟ ಬೀಜ ಮಂತ್ರ ಈಗ ಲಾಗೂ ಆಗೈತೆ ಅಲ್ಲಿ. ಮುಂದಿನ ಸಲ 3 ಆಗ್ತಾವ ಕಲಬುರಗಿ ಹಾಕ. 3 ಒಳಗ ಒಬ್ರಂತರು ಈಗ ಅದಾರ ನಮ್ಮ ಹಾಲಿ ಶಾಸಕರು ನೋಡ್ರಿ. ಅವರೆಲ್ಲ ನಾನು, ಉಮೇಶ್ ಜಾಧವ್ ಅವರು, ನಮ್ಮ BG ಪಾಟೀಲ್ರು, ಬಾಬುರಾವ್ ಚವ್ಹಾಣ್ರು, ಶಶಿಲ್ ನಂಬೇಶ್ವರ್ ಎಲ್ಲ ನಾವೆಲ್ಲ ಸೀನಿಯರ್. ಇನ್ನೇನು 10-12 ವರ್ಷ ರಾಜಕಾರಣ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಈ ಹೊಸದೊಂದು ಟೀಮ್ ತಯಾರಾಗೈತೆ ನೋಡಿದ್ರು. ಎಲ್ಲ ಇಂಥ ಟೀಮ್ ಒಂದು ತಯಾರು ಮಾಡಿಬಿಟ್ಟು ಅಂದ್ರೆ ಎಲ್ಲ ಎಟ್ಟದ ಇಲ್ಲಿ MLA ಕೇಳ್ತಾರ. ಹಾ ಎಲ್ಲ ಕಡೆ ಇದೊಂದು ಹೋಗ್ತೈತೆ. ಇದು ದಕ್ಷಿಣ ಉತ್ತರ ಹೋಗಿ 3 ಆಗ್ತಾವ. ಮಧ್ಯ ಸೆಂಟ್ರಲ್ಲು, ನಾರ್ತು, ಸೌತು. ಇಡೀ ಕಲಬುರಗಿ ಒಳಗೆ ಬರೋ ಚುನಾವಣೆ ಒಳಗೆ ಮೊದಲು ನಾವು ಉಮೇಶ್ ಜಾಧವ್ರನ್ನ ಆರಿಸ್ತಾರೆ. ಉಮೇಶ್ ಜಾಧವ್ ಕೆಲಸ ಮಾಡ್ಯಾರ ಮಾಡಿಲ್ಲ, ಅವ್ರು ಏನು ಮಾಡ್ಯಾರ, ಬುಕ್ಕ ಪ್ರಿಂಟ್ ಮಾಡ್ಯಾರ. ಆ ಪುಣ್ಯಾತ್ಮ ಪ್ರಿಯಾಂಕಾ ಖರ್ಗೆ ಒಂದು ರಾತ್ರಿ ಕೂತು ಓದ್ರೆ ಓದ್ಲಿ. ನಮ್ಮ ಸಣ್ಣ ಪ್ರಕಾಶ್ ಪಾಟೀಲ್ರು ಪಾಪ ಆ ಬೆಕ್ಕ ಕುಂಡು ಸುತ್ತ ಬೆಕ್ಕಿನಂಗತ್ತಾರ ನಮ್ಮ ಕಡೆ. ನಾವು ನೋಡ್ರಿ, ನನಗೆ ಖರ್ಗೆ ಅವ್ರಿಗೆ ಇವ್ರಿಗೆ ಯಾರು ರಾಧಾಕೃಷ್ಣಗೆ ಹಾಕಲಿಕ್ಕ ನಾನು ಮಂತ್ರಿ ಹೋಗ್ತೈತಿ. ಅವ್ರಿಗೆ ಚಿಂತೆ ಅವ್ರಿಗೆ ಆಗೈತಿ, ಕಾಂಗ್ರೆಸ್ MLAಗಳಿಗೆ. ಅದು ಮನಸ್ಸಿನಾಗ ಯಾರು ಇಲ್ಲ ಅವ್ರಿಗೆ. ಬಿದ್ದರೆ ಮತ್ತು ಮನ್ಯಾಗ 3 ಮಂದಿ ನೋಡಿ ನಮ್ಮ ತಲೆ ಹೊಡಿತಾರೆ ಬಾ ಅಂತೇಳಿ ಬೀಳ್ತಾರ ಒಳಗೆ. ಬ್ಯಾಗ್ ಸುಮ್ಮನೆ ಹೇಳಕತ್ತಾರ. ನಾವು ಎಲ್ಲರೂ ನಾಳೆ 7ನೇ ತಾರೀಕಿಗೆ ನಾವು ಹೇಳ್ದೇವೆ ಸೂಪರ್ ಮಾರ್ಕೆಟ್ನಾಗ ಎಲ್ಲ ಮಾರ್ಕೆಟ್ ಬಂದಿಡ್ರಿ. ಇದು ದೇಶದ ಚುನಾವಣೆ. ನಮ್ಮ 5 ವರ್ಷ ನಮ್ಮ ದೇಶ ಸುರಕ್ಷಿತ ಆಗಿರ್ಬೇಕಾದ್ರೆ ಒಂದು ದಿವಸ ಅಂಗಡಿ ಬಂದಿಟ್ರೆ ಏನು ತಪ್ಪಾಗೋದಿಲ್ಲ. ನಾವೆಲ್ಲರೇ ಸೂಟಿ ಕೊಟ್ಟಾರ ಅಂತ ಹೇಳಿ ಪ್ರವಾಸಕ್ಕೆ ಹೋಗ್ಬಾರ್ದು. ನಾವೆಲ್ಲ ತಾಯಂದ್ರು, ಹೆಣ್ಮಕ್ಳು, ನಮ್ಮ ಹಿರಿಯರು, ಯುವಕರು ಮುಂಜಾನೆ 6ಕ್ಕೆ ಪೋಲಿಂಗ್ ಬೂತ್ ಬಂದಿತ್ತು. 9 ಅಥವಾ 10 ಅನ್ನೋದ್ರಾಗನೇ
ಮಿನಿಮಮ್ 60 to 70% ನೀವು ವೋಟ್ ಮಾಡಿದ್ರಂದ್ರ ಜಗತ್ತಿನ ಯಾವ ಶಕ್ತಿ ಇವತ್ತು ನೋಡ್ರಿ ಚೀನಾದವ್ರು ನಮ್ಮ ದೇಶನಾಗ ನರೇಂದ್ರ ಮೋದಿ ಬರಬಾರ್ದು ಅಂತ ಹೇಳಿ ಆರ್ಟಿಫಿಷಿಯಲ್ ಏನೋ ಒಂದು ಇದು ಮಾಡ್ಲಾಕತ್ತಾರ ಅವರು. ಅಮೇರಿಕಾದ ಮ್ಯಾಗ್ನೂ ಮಾಡಿದ್ರು ಅವರು. ಇವತ್ತು ಭಾರತದಲ್ಲಿ ಮೋದಿ ಮತ್ತೊಮ್ಮೆ ಬಂದ್ರೆ ಜಗತ್ತಿನ ನಂಬರ್ 1 ಭಾರತ ಆಗ್ತದಂತ ಭಯ ಚೀನಾಕದ. ಪಾಕಿಸ್ತಾನದಾಗಿದ್ದವ್ರು ಹೇಳ್ತಾರೆ हमको नरेंद्र मोदी जैसा प्रधानमंत्री चाहिए, ये हरामखोर भुट्टो जिन्ना जैसा नहीं चाहिए. ಅಲ್ಲಿಯವ್ರು ಹೇಳ್ತಾರ, ಇಲ್ಲಿ ಹರಾಮ್ಖೋರ್ಗಳು ಹೇಳ್ತಾರ ಹಮ್ ಮೋದಿ को हम हराएंगे ಅಂತ. ಮೋದಿ ನೈ ಹರಾಯಗ, ಯಾರು ಅವ್ರನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಸೂರ್ಯ ಚಂದ್ರನಟ್ಟೆ ಸತ್ಯ. 3ನೇ ಬಾರಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಸಮಾನ ನಾಗರಿಕ ಸಂಸ್ಥೆ, ಒಂದೇ ಲಗ್ನ ಆಗ್ಬೇಕು, ಎರಡೇ ಅಡಿಬೇಕು. हम 5 हमारा 25 ಇಲ್ಲ. ನೀವು ನಾಯಿ ಕುಣ್ಣಿ ಹಂಗ ಹಡದು ರೇಷನ್ ಎಲ್ಲ ನಿಮಗೆ ಕೊಡ್ರ ಹಂದಿ ಮನ್ಯಾಗ ಹಡಿದೆ ಅವ್ರ ಮಕ್ಕಳೇ ಗೊತ್ತಾಗೋದಿಲ್ಲ ಏ ಕಿಸ್ಕಾ ಬೇಟಾರೆ ಕಿಸ್ಕಾ ಮೈಗೆ ಜಮೀನ್ ಕ್ಯಾ ಗಟ್ಟವು ಮನಿ ತೊಗೊಂಡು ನಮ್ಮ ಮನ್ಯಾಗರೆ ಯಾಡೆ ನಮ್ಗೆ ಕೇಳಾರ್ದು ಹೋಗಿ ಆಪರೇಷನ್ ಮಾಡ್ಕೋತಾರ ನಮ್ಮ ಮನ್ಯಾಗ. ಅವ್ರು ಹಡದೆ ಹಿಡಿತಾರ. ಮತ್ತೊಂದು ಅದಕ್ಕೆ ತಲಾಕತ್ತಾರ. ಈಗ ತಲಾಕ್ ತೆಗೆದು ಬಿಟ್ರೆ ನಮ್ಮ ತ್ರಿವಳಿ ತಲಾಕ್. ಮೊದಲು ಏನ್ ಮಾಡ್ತಿದ್ರು ಪಾಪ ಹೆಣ್ಮಕ್ಳಿಗೆ ತಲಾಕ್ 3 ಸಲ ಕಲಾಸ್, ಮತ್ತೊಂದು ಲಗ್ನ ಆಗೇ ಬಿಡು. ಈಗ ಇವರೇನ ಗಂಡಂದಿರ ಮನ್ಯಾಗ ಹೋಗಿ ತಲಾಕ್ ಅಂದ್ರೆ ಮೋದಿ 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 ಅದ. ನೈ ರೇ ಅಮ್ಮ ಮೈ ಮಜಾಕ್ ಯಾರೇ. ಎಟ್ಟ ಮೋದಿ ಅಂಜಿಕೆ ಐತ್ ನೋಡು. ಖರೆ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು, ನಾ ವಿನಂತಿ ಮಾಡ್ಕೋತೀನಿ, ನಿಮಗೆ ಏನಾರು ಒಂದೇ ಗಂಡ ಸಿಗುವಂತದನ್ನ ಮಾಡಿದ್ದು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಇಲ್ಕಂದ್ರೆ ಏನ್ ಬೇಕಾದಂಗೆ ತಲಾಕ್ ಅನ್ನೋದು ಎಟ್ಟ ಪಾಪರು ಹೆಣ್ಮಕ್ಳದು. ಎಷ್ಟು ಅವ್ರಿಗೆ ಇದ್ರ ಸಲ ಕಾನೂನು ತಿದ್ದುಬಿಟ್ಟೆ. ನಮ್ಮ ರಾಜೀವ್ ಗಾಂಧಿ ಸಂವಿಧಾನನೇ ತಿದ್ದುಬಿಟ್ರು. ನಮಗೆ ಸಂವಿಧಾನ ತಿದ್ದಿನಿ ಅದ. ಅದಕ್ಕೆ ಬಂಧುಗಳೇ, ಮುಸ್ಲಿಮರಿಗೂ ನಾನೇ ಮಾಡಿದ 10 ವರ್ಷನಾಗ ಏನಾರೇ ಮುಸ್ಲಿಮ್ ಅನ್ಯಾಯ ಮಾಡಿ ಪಾಕಿಸ್ತಾನ ಕಳಿಸಿವೇನಪ್ಪ? ಇಲ್ಲ, ಸುಮ್ಮನೆ ಹೋಯ್ಕೋತಾರ. ಮೋದಿ ಬಂದ್ರೆ ಹೊರಗೆ ಹಾಕ್ತಾರ. ಮಕ್ಕಳಿಗೆ 10 ವರ್ಷ ಎದಿರಲ್ಲ ಇಲ್ಲೇ. ಅದೇ ಮೋದಿ ಕೊಟ್ಟು ಗ್ಯಾಸ್ನಾಗೆ ಅಡಿಗೆ ಮಾಡ್ಲಕತ್ತೀರಿ. ಅದೇ ಮೋದಿ ಕೊಟ್ಟು ಅಕ್ಕಿನೇ ಬಿರಿಯಾನಿ ಮಾಡ್ಲಕತ್ತೀರಿ. ಅದೇ ಮೋದಿ ಕೊಟ್ಟಂತ ಸ್ಕಾಲರ್ಶಿಪ್ನ ನಿಮ್ಮ ಮಕ್ಕಳಿಗೆ ಸಾರಿ ಕಲಿಸ್ಲಕತ್ತೀರಿ. ಮೋದಿಗೆ ಓಟ್ ಹಾಕೋದಂದ್ರೆ ಬ್ಯಾನ್ ಆಗ್ತದೆ. इस्लाम खतरे में है. कहाँ खतरे में है? पाकिस्तान में खतरे में है. अरे नरेंद्र मोदी और बंद ಮ್ಯಾಗ ಇವತ್ತು ಮುಸ್ಲಿಂ ರಾಷ್ಟ್ರ ಅಬುದಾಬಿ UAE ಅಲ್ಲಿ ಮೂರ್ತಿ ಪೂಜನ ಹೊಟ್ಟೆ ನಡೀತಿದ್ದಿಲ್ಲ. ಬನ್ನಿ, ನಾ ದುಬೈಗೆ ಹೋಗಿದ್ದೆ, ಆ ಗುಡಿ ನೋಡಿದೆ. ಅಲ್ಲಿ ಅಬುದಾಬಿ ರಾಜ 40 ಎಕರೆ ಜಮೀನು ಕೊಟ್ಟ. ಇವತ್ತು ನರೇಂದ್ರ ಮೋದಿಯವರು ಯಾವ ಇಸ್ಲಾಂ ಭೂಮಿಯಲ್ಲಿ ಹಿಂದೂ ದೇವಸ್ಥಾನಗಳನ್ನು ತುಂಡು ಮಾಡಿದ್ರು, ಅದೇ ಇಸ್ಲಾಂ ರಾಷ್ಟ್ರ ಅಬುದಾಬಿಯಲ್ಲಿ ಇವತ್ತು ಸ್ವಾಮಿನಾರಾಯಣ್ ಟೆಂಪಲ್ 2,000 ಕೋಟಿ ರೂಪಾಯಿಯ ಒಂದು ದೇವಸ್ಥಾನ ಕಟ್ಟದು. ನಾವು ಅಲ್ಲಿ ದೇವಸ್ಥಾನ ಕಟ್ಲಾಕತ್ತೀವಿ. ಈ ಟರ್ಮ್ ಮುಗಿಲಿ 2024 ನಮ್ಮ ಉಮೇಶ್ ಜಾಧವ್ ಅವರು MP ಆಗಿ ಪ್ರಧಾನಮಂತ್ರಿ ಮೋದಿಯವರು ಆಗಲಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಹಿಂಗೆ ಒಂದೇನು ಉಳ್ದೈತಲ್ಲ ಅದನ್ನ ತಗೊಂಡೇ ತಿರ್ತೀವಿ. ಯಾರಿಗೂ ಕೇಳೋದಿಲ್ಲ. ಆಗ ಬೇಕಾದ್ರೆ ಲಗಾವಡಿ ಎಲ್ಲ ರೆಡಿ ಇಟ್ಟಾರ. ಮೈ ಭಾರತಕ್ಕೆ ಪ್ರಧಾನಮಂತ್ರಿ ಅನ್ನೋದ್ರಾಗ ಅಲ್ಲಿ ಕಾಶ್ಮೀರದಾಗ ಮತ್ತೆ ಹಿಂಗೆ ಬಂದು ಕೊಡ್ತಿರ್ತಾರೆ. ಇಲ್ಲಿ ಪ್ರಮಾಣ ವಚನ ಮುಗಿದ್ರಾಗ ಅಲ್ಲಿ ಅಖಂಡ ಭಾರತದಾಗ ಏನು ಒಂದು ಹೋಳ ಐತಲ್ಲ ಎಲ್ಲ ರೆಡಿ ಐತೆ. ಅಲ್ಲಿಯವ್ರಿಗೆ ಕೇಳಕತ್ತಾರ, ನಾವು ಹಿಂದೂಸ್ತಾನಕ್ಕೆ ಹೋಗೋಣ, ಕಾಶ್ಮೀರದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ಲಕತ್ತದ, 30 ರೂಪಾಯಿ ಅಕ್ಕಿ ಸಿಗ್ಲಾಕತ್ತದ, ಅಲ್ಲಿ 300 ರೂಪಾಯಿ ಅಕ್ಕಿ ಸಿಗ್ಲಾಕತ್ತದ. ದನದ ಖಂಡ ಅಲ್ಲಿ 1500 ರೂಪಾಯಿ ಆಗೈತಿ. ಇಲ್ಲ ಮಕ್ಕಳು ಆರಾಮ 5-6 ರೂಪಾಯಿ ತಿಂದು. ಪೆಟ್ರೋಲ್ 300 ರೂಪಾಯಿ ಐತಿ. ಉಳ್ಳಾಗಡ್ಡಿ ಟೊಮೆಟೊ 300 ರೂಪಾಯಿ ಐತಿ. ಮಕ್ಕಳು ಇಲ್ಲಿ ತಿಂತಾರ, ತಿಂದು ಹೆಂಗೆ ಮಾತಾಡ್ತಾರಲ್ಲ. ಅದಕ್ಕೆ ನಾ ಹೇಳೋದು, ನೀವು ಎಲ್ಲ ಹಿಂದೂಗಳು
ನೀವೆಲ್ಲ ಒಂದಾದ್ರೆ ಅವ್ರು ಓಟೇ ಬೇಕಾಗಿಲ್ಲ ನಮಗ. ಅಲ್ಲೇ ರಾಧಾಕೃಷ್ಣ ಹೊಡ್ಕೋತ್ ಕುಂಡ್ರಿ ಅವ್ರು. ನೀವಿದ್ರೆ ಉಮೇಶ್ ಯಾದವ್ ನೀವು ಹೊಡ್ಕೋತ್ ಕುಂಡ್ರಿ. 85% ಮಾಡ್ರಿ. ಇವತ್ತು ಹೇಳ್ತೀನಿ, ಉಮೇಶ್ ಯಾದವ್ 3 ಲಕ್ಷ ಲೀಡ್ಲೇ ಬರಲಿಲ್ಲ ಅಂದ್ರ ನೀವೇನಾರೇ ಉಮೇಶ್ ಯಾದವ್ರಿಗೆ ಧೋಕಾ ಕೊಟ್ರೆ ಅಂದ್ರೆ ನೀವು ನರೇಂದ್ರ ಮೋದಿ ಅವ್ರಿಗೆ ಧೋಕಾ ಕೊಟ್ಟಂಗ. ನಿಮ್ಮ ವೈಯಕ್ತಿಕ ಜಗಳ, ನಿಮ್ಮ ತಿಂಡಿ ಬಿಡ್ರಿ. ನೀವೇನು ಬೇಕಾದಾಗಲ್ಲ ಅದನ್ನೆಲ್ಲ ಬಿಡ್ರಿ. ಉಮೇಶ್ ಯಾದವ್ ಯಾವ MP ಏನು ಎಲ್ಲನೂ ದಿನ MLAಗಳದೇ ಮತಕ್ಷೇತ್ರ ಸಣ್ಣದಿರ್ತದೆ. ಇದು 8 ವಿಧಾನಸಭಾ ಕೂಡಿ ಒಂದು MP ಆಗಿರ್ತದೆ. ನೀವು 10 ತೊಗೊಂಡ್ಕೊಳ್ಳಿ ನಮ್ಮ ಊರಿಗೆ ಬರ್ರಿ ಅಂತ ಹೇಳಿದ್ರೆ ಯಾವ MP ನಾನು MP ಇದ್ದೆ 10 ವರ್ಷ. ನಾನು 10 ವರ್ಷ 5 ವರ್ಷ ಅಡ್ಡಾಡಿದಾಗ ಅರ್ಧ ಮತಕ್ಷೇತ್ರ ಅಡ್ಡಾಡೋದಾಗಿರ್ತಾನೆ. ನಾ 2 ಸಲ MP ಇದ್ದೆ. ನಮ್ಮದು ರಿಸರ್ವ್ ಆಯ್ತು. ಅದಕ್ಕೆ MLAಗೆ ನಾವು ಬರ್ಬೇಕಾಯ್ತು. ಅದಕ್ಕೆ ಬಂಧುಗಳೇ, ನಾಳೆ ಚುನಾವಣೆದಾಗ ನಿಮ್ಮ ಪವಿತ್ರ ಕೆಲಸ ಏನಂದ್ರೆ ಮುಂಜಾನೆ 7ಕ್ಕೆ ಎದ್ದು ಪೋಲಿಂಗ್ ಬೂತಿಗೆ ಹೋಗೋದು. ಎಲ್ಲ 1ನೇ ನಂಬರ್ ಐತಿ, ಅನುಕ್ರಮ ನಂಬರ್ 1. ಎಲ್ಲ ಏನು ನೆನೆಸ್ಕೋಬೇಕಂತ ನಾ ಅದನ್ನು ಹೇಳ್ತೇನೆ. ಅಯೋಧ್ಯ ಪ್ರಭು ಶ್ರೀರಾಮಚಂದ್ರ ನೆನೆಸೋರಿ, ಕಾಶಿ ವಿಶ್ವನಾಥ ನೆನೆಸೋರಿ, ಮಥುರಾ ಕೃಷ್ಣ ನೆನೆಸೋರಿ. ಇನ್ನೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಪ್ಪ ಅಂತ ಕ್ವಾಯ್ಕ ತೋತ್ರಿ. ನೀವು ಒಬ್ಬ ಭಯೋತ್ಪಾದಕನ ಹೊಡೆದಂಗೆ AK-47 ನೀವೇನು ತಗೋಬೇಡ್ರಿ. ಅದು ಮೋದಿಯವರು AK-47 ಎಲ್ಲ ಬರೋಬ್ಬರಿ ಮಾಡ್ತಾರೆ. ನೀವು ಇಟ್ಟೇ ಕೆಲಸ ಮಾಡ್ರಿ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಧನ್ಯವಾದ.